ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಮತ್ತೆ ಅಲರ್ಜಿ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅಲರ್ಜಿ ಅಂದ್ರೆ ಏನು, ಹಾಗೆ ಅಲರ್ಜಿ ಬರೋದಕ್ಕೆ ಕಾರಣ ಆದ್ರೂ ಏನು, ಇನ್ನು ಅಸ್ತಮಾ ಅಂದ್ರೆ ಏನು, ಅಸ್ತಮಾ ಬರೋದಕ್ಕೆ ಕಾರಣ ಏನು, ಹಾಗೆ ಇವೆರಡಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನ ತಗೋಬೇಕು, ಇದನ್ನ ಇಗ್ನೋರ್ ಮಾಡಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಅಂಜನಾ ಮೇಡಮ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಮತ್ತೆ ಅಲರ್ಜಿ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಅಲರ್ಜಿ ಬಗ್ಗೆ ಮಾತಾಡ್ತಾ ಹೋಗೋಣ. ಅಲರ್ಜಿ ಅಂದ್ರೆ ಏನು, ಹಾಗೆ ಯಾವ ಕಾರಣದಿಂದ ಈ ಅಲರ್ಜಿ ಕಾಣಿಸ್ಕೊಳ್ಳುತ್ತೆ? ಅಲರ್ಜಿ ಅಂತ ಹೇಳಿದಾಗ ನಿಮ್ಮ ಬಾಡಿಯಲ್ಲಿ ಒಂದು ರೆಸ್ಪಾನ್ಸ್ ಇರುತ್ತೆ, ಅದಕ್ಕೆ ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ. ಸೊ ಸಸೆಪ್ಟಬಿಲಿಟಿ ಅಂದರೆ ಏನು, ನಿಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವುದೇ ಆದರೂ ಆಗಲಿ ಅದಕ್ಕೆ ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಆಗ್ತಾ ಇದೆ ಅಂತ. ಸೊ ದ ರೆಸ್ಪಾನ್ಸ್ ಆಫ್ ಯುವರ್ ಬಾಡಿ ಫಾರ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್, ಅದನ್ನು ನಾವು ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಜನರಲ್ಲಿ ಈ ಸಸೆಪ್ಟಬಿಲಿಟಿ ತುಂಬ ಹೆಚ್ಚಾಗಿರುತ್ತೆ ಡ್ಯೂ ಟು ದಿ ಸೆನ್ಸಿಟಿವಿಟಿ. ಅವ್ರ ಬಾಡಿ ತುಂಬ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಈ ಹೈಪರ್ ಸೆನ್ಸಿಟಿವಿಟಿ ಇಂದ ಬಾಡಿ ಕೊಡೋ ಅಡ್ವರ್ಸ್ ರಿಯಾಕ್ಷನ್ಸ್ನ ನಾವು ಅಲರ್ಜಿ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ನಿಮ್ಮ ಬಾಡಿ ಯಾವ ಮೆಟೀರಿಯಲ್ಗೆ ನಿಮ್ಮ ಬಾಡಿ ಸೆನ್ಸಿಟಿವ್ ಇದೆಯೋ, ಅಡ್ವರ್ಸ್ ಆಗಿ ಎಫೆಕ್ಟ್ಸ್ ತೋರಿಸ್ತಾ ಇದೆಯೋ, ಅದರಿಂದ ನಿಮಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಸ್ವಲ್ಪ ಜನಕ್ಕೆ ಲೈಕ್ ಮೊಸರು ತಿಂದರೆ ಆಗಲ್ಲ, ಮೈಯೆಲ್ಲ ಬಾಡಿಯೆಲ್ಲ ರ್ಯಾಷಸ್ ಬರುತ್ತೆ. ಅವ್ರು ಸ್ವಲ್ಪ ಜನಕ್ಕೆ ಫಿಶ್ ತಿಂದರೆ ಆಗಲ್ಲ. ಸೊ ಒಂದೊಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿ ಅಲರ್ಜಿಕ್ ಕಾಸಸ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ಸಿಂಪ್ಟಮ್ಸ್ ಕೂಡ, ಸಿಂಪ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಕೂಡ ಬೇರೆ ಇರುತ್ತೆ. ಇನ್ನು ಅಲರ್ಜಿಲಿ ಒಂದಿಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿದ್ರಿ, ಯಾವೆಲ್ಲ ಟೈಪ್ಸ್ ಇದೆ ಅಲರ್ಜಿಲಿ? ಅಲರ್ಜಿಯಲ್ಲಿ ಟೈಪ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ನಿಮಗೆ ರೆಸ್ಪಿರೇಟರಿ ಅಲರ್ಜೀಸ್ ಇರುತ್ತೆ. ಅದರಲ್ಲಿ ಅಲರ್ಜಿಕ್ ರೈನೈಟಿಸ್ ಆಗಿರ್ಬೋದು, ಅವ್ರ ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿರ್ಬೋದು, ಅಲರ್ಜಿಕ್ ಆಸ್ತಮಾ, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಗ್ಯಾಸ್ಟ್ರಿಕ್ ಅಲರ್ಜೀಸ್ ಅಂತ ಬಂದಾಗ, ಈಗ ಜಸ್ಟ್ ನಾನು ಹುಳಿ ಪದಾರ್ಥ ತೊಗೊಂಡ್ರೆ ಮಾತ್ರ ನನಗೆ ಹೊಟ್ಟೆನಲ್ಲಿ ಒಂಥರ ಉಬ್ಬರ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ಅವ್ರು ಸ್ವಲ್ಪ ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಮಿಲ್ಕ್ ಅಲರ್ಜಿ ಅಂತ ಹೇಳ್ತೀವಿ. ಲೈಕ್ ಹಾಲು ಜಾಸ್ತಿ ತೊಗೊಂಡ್ರೆ ವಾಂತಿ ಬಂದಂಗೆ ಆಗುತ್ತೆ, ಅವ್ರ ನನಗೆ ತುಂಬ ಹೊಟ್ಟೆ ನೋವು ಬರುತ್ತೆ. ಅವ್ರು ಸ್ವಲ್ಪ ಜನಕ್ಕೆ ಸ್ಪೆಸಿಫಿಕ್ ಟ್ರೀಸ್ ಅವ್ರ ಸ್ಪೆಸಿಫಿಕ್ ಪ್ಲ್ಯಾಂಟ್ ಮುಟ್ಟಿದಾಗ ಫುಲ್ ಬಾಡಿಯೆಲ್ಲ ರ್ಯಾಷಸ್ ಬರುತ್ತೆ, ಅವ್ರ ಫುಲ್ ಇಂಟೆನ್ಸ್ ಇಚ್ಚಿಂಗ್ ಬರುತ್ತೆ. ಅದಕ್ಕೆ ನಾವು ಸ್ಕಿನ್ ಅಲರ್ಜೀಸ್ ಅಂತ ಹೇಳ್ತೀವಿ. ಇದು ಬಿಟ್ಟು ಅಲರ್ಜಿಯಲ್ಲಿ ಇನ್ನೂ ಜಾಸ್ತಿ ತುಂಬ ಸ್ಟ್ರೆಸ್ ತೊಗೊಂಡಾಗ, ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆದಾಗ ಕೂಡ, ಆಂಗ್ಸೈಟಿ ತುಂಬ ಜಾಸ್ತಿ ತೊಗೊಂಡ್ರೂ ಕೂಡ ನಿಮಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿರ್ಬೋದು ವಿತೌಟ್ ಎನಿ ರೀಸನ್. ಲೈಕ್ ಯಾವುದಕ್ಕಾದ್ರೂ ಒಂದು ವಿಷಯಕ್ಕೆ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೋತಾ ಇದ್ದೀರಾ ಅಂತಂದಾಗ, ಈ ಸ್ಟ್ರೆಸ್ಸಿಂದ ಕೂಡ ನಿಮಗೆ ಬಾಡಿಯಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಟ್ರಿಗರ್ ಆಗ್ಬೋದು. ಸೊ ಅಲರ್ಜಿಕ್ ರಿಯಾಕ್ಷನ್ ಟ್ರಿಗರ್ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಇನ್ನು ಮೆಂಟಲ್ ಹೆಲ್ತ್ ಮತ್ತು ಅಲರ್ಜಿಗೂ ಕೂಡ ಸಂಬಂಧ ಇದೆಯಾ? ಯಾಕಂತ ಹೇಳಿದರೆ ಸ್ವಲ್ಪ ಜನ ಹೇಳ್ತಾರೆ ನನಗೆ ಸ್ಟ್ರೆಸ್ ಆದಾಗ, ಆಂಗ್ಸೈಟಿ ಆದಾಗ ಬಾಡಿ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಎರಡು ಮಧ್ಯೆ ಇರುವಂತಹ ಸಂಬಂಧ ಆದರೂ ಏನು ಅಂತ? ಎಸ್, ಖಂಡಿತ ಸ್ಟ್ರೆಸ್ಗೆ ಅಲರ್ಜಿಗೆ ಸಂಬಂಧ ಇದೆ. ಅಂದರೆ ನಿಮ್ಮ ಬಾಡಿಯಲ್ಲಿ ನೀವು ಎಷ್ಟು ಸ್ಟ್ರೆಸ್ ತೊಗೋತಾ ಇದ್ದೀರಾ, ಸೊ ಸ್ಟ್ರೆಸ್ ಲೆವೆಲ್ಸ್ ಅವ್ರು ತುಂಬ ಆಂಗ್ಸೈಟಿ ಅವ್ರ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಆದಾಗ ಕೂಡ ವಿತೌಟ್ ಎನಿ ರೀಸನ್, ಲೈಕ್ ನಾನು ಮೊನ್ನೆ ತನಕನೂ ಚೆನ್ನಾಗಿದ್ದೀನಿ, ನಿನ್ನೆ ನನಗೇನೋ ಆಫೀಸಲ್ಲಿ ಟೆನ್ಷನ್ ಆಯಿತು, ವರ್ಕಿನ ಟೆನ್ಷನ್ ಆಯಿತು, ಅವ್ರು ಯಾವುದಕ್ಕಾದ್ರೂ ನಾನು ತುಂಬ ಭಯಪಟ್ಟಿದ್ದೀನಿ, ಫಿಯರ್ ಆಯಿತು, ಅದಾದಮೇಲೆ ನಂಗೆ ಫುಲ್ ಬಾಡಿ ರ್ಯಾಷಸ್ ಥರ ಬರ್ತಾ ಇದೆ, ಇಚ್ಚಿಂಗ್ ಥರ ಬರ್ತಾ ಇದೆ ಅಂತಲೂ ಪೇಷಂಟ್ಸ್ ಹೇಳ್ತಿರ್ತಾರೆ. ಸೊ ಸ್ಟ್ರೆಸ್ ಲೆವೆಲ್ಸ್ಗೂ ಆಂಗ್ಸೈಟಿಗೂ ಆ್ಯಂಡ್ ಈ ಅಲರ್ಜಿಗೂ ಸಂಬಂಧ ಇದೆ. ಆ್ಯಂಡ್ ಅಲರ್ಜಿ ಥ್ರೂ ಜೆನೆಟಿಕ್ ಆಗಿ ಕೂಡ ಬರ್ಬೋದು, ಆಟೋ ಇಮ್ಯೂನ್ ಆಗಿ ಕೂಡ ಬರ್ಬೋದು. ಸೊ ಆಟೋ ಇಮ್ಯೂನ್ ಅಂತಂದರೆ ಅದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಿರಲ್ಲ, ನಮ್ಮ ಬಾಡಿ ಓನ್ ಸೆಲ್ಸ್ ಏನಿರುತ್ತೆ ಆ ಬಾಡಿ ಸೆಲ್ಸೇ ನಮ್ಮ ಬಾಡಿ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ದಟ್ ಈಸ್ ಆಟೋ ಇಮ್ಯೂನ್. ಲೈಕ್ ಆರ್ ಓನ್ ಇಮ್ಯೂನ್ ಸೆಲ್ಸ್ ಅಟ್ಯಾಕಿಂಗ್ ಆರ್ ಓನ್ ಬಾಡಿ, ಅದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇಂಥ ಆಟೋ ಇಮ್ಯೂನ್ ಅಲರ್ಜಿಗೆ ಸ್ಪೆಸಿಫಿಕ್ ರೀಸನ್ಸ್ ಅಂತ ಏನು ಹೇಳಕ್ಕೆ ಆಗಲ್ಲ. ಅದು ಥ್ರೂ ಇಮ್ಯೂನ್ ಸಿಸ್ಟಮಲ್ಲಿ ಡಿಫೆಕ್ಟ್ಸ್ ಇರೋದ್ರಿಂದ ಅವ್ರ ವೀಕ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಆಗ್ಬೋದು. ಇನ್ನು ಅಲರ್ಜಿಗೆ ಏನಾದರೂ ಡ್ಯೂರೇಷನ್ ಅಂತ ಇದೆಯಾ? ಇಷ್ಟು ದಿನಗಳ ತನಕ ಇರುತ್ತೆ, ಇಷ್ಟು ದಿನ ಆದಮೇಲೆ ವಾಸಿ ಆಗುತ್ತೆ, ಆ ಥರ ಏನಾದರೂ ಇದೆಯಾ? ಅಲರ್ಜಿಯಲ್ಲೂ ಕೂಡ ಟೈಪ್ಸ್ ಇರುತ್ತೆ. ಅಕ್ಯೂಟ್ ಇರುತ್ತೆ, ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಇರುತ್ತೆ. ಅಕ್ಯೂಟ್ ಅಂತಂದರೆ ಸಡನ್ಲಿ
ಏನೋ ಇವತ್ತು ನಾವೇನೋ ಹೋಗಿ ಒಂದೇನೋ ಪ್ಲ್ಯಾಂಟ್ ಮುಟ್ಟಿದ್ದೀವಿ ಅವ್ರು ಏನೋ ಸೀ ಫುಡ್ ಏನೋ ತೊಗೊಂಡಿದ್ದೀವಿ ಅವ್ರು ನಾನ್ ವೆಜ್ಜಲ್ಲಿ ಮಟನ್ ಅವ್ರ ಸ್ಪೆಸಿಫಿಕ್ ಫುಡ್ ಏನೋ ತೊಗೊಂಡಿದ್ದೀವಿ, ಇವತ್ತು ಒಂದೇ ದಿನ ತೊಗೊಂಡಿರೋ ದಿನ ಮಾತ್ರ ನಮಗೆ ಅಲರ್ಜಿ ಇದೆ. ಸೊ 2-3 ಡೇಸ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಸೆಟ್ ಆಗಿಬಿಡ್ತು, ಆ ಫುಡ್ ಸ್ಟಾಪ್ ಮಾಡಿದ್ಮೇಲೆ ಸೆಟ್ ಆಗಿಬಿಡ್ತು ಅಂತಲೂ ಹೇಳ್ತಾರೆ. ಇಂಥ ಕಂಡೀಷನ್ನ ನಾವು ಎಕ್ಯೂಟ್ ಅಂತ ಹೇಳ್ತೀವಿ. ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅದು ಕ್ರಾನಿಕ್ ಆಗಿ ಒಂದು 2-3 ಮಂತ್ಸ್ ರೆಗ್ಯುಲರ್ ಆಗಿ ರಿಕರೆಂಟಾಗಿ ಕಾನ್ಸ್ಟೆಂಟಾಗಿ ಬರ್ತಾನೆ ಇರುತ್ತೆ. ರಿಕರೆಂಟಾಗಿ ಅಂದರೆ ಯಾವಾಗ ಡಸ್ಟಿಗೆ ಎಕ್ಸ್ಪೋಸ್ ಆದರೂ ಕೂಡ ಅವ್ರಿಗೆ ಸೀನ್ ಬರ್ತಾ ಇರುತ್ತೆ, ಅವ್ರ ಮೂಗೆಲ್ಲ ಬ್ಲಾಕ್ ಆಗಿರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ, ಲೈಕ್ ಅಲರ್ಜಿಕ್ ರೈನೈಟಿಸಲ್ಲಿ ಲೈಕ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಥ್ರೋಟೆಲ್ಲ ಇಚ್ಚಿಂಗ್ ಆಗ್ತಾ ಇರುತ್ತೆ. ಸೊ ಇದು ಕಾನ್ಸ್ಟೆಂಟ್ ರಿಪೀಟೆಡ್ ರಿಕರೆಂಟ್ ಅಟ್ಯಾಕ್ಸ್ ಆದಾಗ ಅದಕ್ಕೆ ನಾವು ಕ್ರಾನಿಕ್ ಅಲರ್ಜಿಕ್ ಕಂಡೀಷನ್ ಅಂತ ಅದನ್ನು ಲೇಬಲ್ ಮಾಡ್ತೀವಿ. ಎಸ್ ವೀಕ್ಷಕರೇ, ನೀವು ಕೂಡ ಅಲರ್ಜಿ ಮತ್ತು ಅಸ್ತಮದಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ, ನೀವು ಕೂಡ ಡಾಕ್ಟರ್ ಹತ್ರ ಮಾತಾಡ್ಬೋದು. ಎಸ್ ಡಾಕ್ಟರ್, ಅಲರ್ಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಲರ್ಜಿ ಅಂದರೆ ಏನಂತ ಹೇಳಿದ್ರಿ, ಅದು ಟೈಪ್ಸ್ ಬಗ್ಗೆ ಹೇಳಿದ್ರಿ. ಇನ್ನು ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ? ಸಿಂಪ್ಟಮ್ಸ್ ಅಂತ ಹೇಳಿದಾಗ ನಾನು ಮುಂಚೆ ಹೇಳ್ದಂಗೆ ಟೈಪ್ ಆಫ್ ಅಲರ್ಜಿ ಮೇಲೆ ಡಿಪೆಂಡ್ ಆಗಿ ಸಿಂಪ್ಟಮ್ಸ್ ಕೂಡ ವೇರಿ ಆಗುತ್ತೆ. ಲೈಕ್ ಈಗ ಸ್ಕಿನ್ ಅಲರ್ಜಿ ಸಿಂಪ್ಟಮ್ಸ್ ಹೇಳಬೇಕಾದ್ರೆ ಮೇಯ್ನಲ್ಲಿ ನಾವು ಕ್ಲಿನಿಕಲ್ ನೋಡೋದು ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ಅಂದರೆ ಫುಲ್ ಬಾಡಿ ರ್ಯಾಷಸ್ ಬಂದು ಫುಲ್ ರೆಡ್ನೆಸ್ ಬಂದು ತುಂಬ ಇಚ್ಚಿಂಗ್ ಆಗಿ ಸ್ಕ್ರ್ಯಾಚ್ ಮಾಡಿದಾಗ ಬರ್ನಿಂಗ್ ಆಗೋದು ಆರ್ ರ್ಯಾಷಸ್ ಥರ ಆಚೆ ಕಾಣಿಸ್ಕೊಳ್ತಾ ಇರುತ್ತೆ, ಅದು ಒಂದು ಟೈಪು. ಆ್ಯಂಡ್ ಈ ಅರ್ಟಿಕೇರಿಯಲ್ಲಿ ವಿತೌಟ್ ರ್ಯಾಷಸ್ ಕೂಡ ಇಚ್ಚಿಂಗ್ ಇರುತ್ತೆ, ಓನ್ಲಿ ಇಚ್ಚಿಂಗ್ ವಿತೌಟ್ ಎನಿ ರ್ಯಾಶ್. ಸೊ ನೀವು ರ್ಯಾಷಸ್ ಎಕ್ಸಾಮಿನ್ ಮಾಡಬೇಕಾದ್ರೆ ರ್ಯಾಷಸ್ ಏನಿರಲ್ಲ, ಬಟ್ ಇಚ್ಚಿಂಗ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ನೈಟ್ ಟೈಮ್ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಜನಕ್ಕೆ ಏನಾದರೂ ಸ್ಪೆಸಿಫಿಕ್ ಫುಡ್ ತಿಂದರೆ ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ತಾರೆ. ಸ್ವಲ್ಪ ಜನಕ್ಕೆ ಈಗ ಬಾಡಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ, ಅಂದರೆ ಈಗ ಕಾನ್ಸ್ಟೆಂಟ್ ಇಚ್ಚಿಂಗ್ ಅಂತಂದರೆ ಡಯಾಬಿಟಿಸ್ ಪೇಷಂಟ್ಸ್ ಇರುತ್ತೆ, ಲೈಕ್ ಅಲರ್ಜಿ ಬಿಟ್ಟು ಇಚಿಂಗ್ ಬೇರೆ ರೀಸನ್ಸ್ಗೂ ಆಗ್ಬೋದು. ಡಯಾಬಿಟಿಸ್ ತುಂಬ ಕಾಂಪ್ಲಿಕೇಟ್ ಆದಾಗ ಡಯಾಬಿಟಿಕ್ ಡರ್ಮೋಪತಿ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಕಾನ್ಸ್ಟೆಂಟ್ ಇಚ್ಚಿಂಗ್ ಇರುತ್ತೆ, ಡ್ರೈನೆಸ್ ಇರುತ್ತೆ. ಹಾಗೆ ನಿಮಗೆ ಬೇರೆ ಕ್ರಾನಿಕ್ ಡಿಸೀಸಸ್ ಲೈಕ್ ಥೈರಾಯ್ಡಲ್ಲಿ ಕೂಡ ಡ್ರೈನೆಸ್ ಆಫ್ ಸ್ಕಿನ್, ಕಾನ್ಸ್ಟೆಂಟ್ ಇಚ್ಚಿಂಗ್ ಕೂಡ ಇರುತ್ತೆ. ಸೊ ಇಚ್ಚಿಂಗ್ ಅಂತ ಪೇಷಂಟ್ ಬಂದ ತಕ್ಷಣ ಯಾವ ಫ್ಯಾಕ್ಟರ್ಸಿಂದ ಇಚ್ಚಿಂಗ್ ಆಗ್ತಾ ಇದೆ, ಅವ್ರು ಯಾವ ಫ್ಯಾಕ್ಟರ್ಸಿಂದ ಅವ್ರಿಗೆ ಈ ಥರ ಮೂಗ್ ಬ್ಲಾಕ್ ಆಗ್ತಾ ಇದೆ, ರನ್ನಿಂಗ್ ನೋಸ್ ಆಗ್ತಾ ಇದೆ. ಬಿಕಾಸ್ ರನ್ನಿಂಗ್ ನೋಸು, ಮೂಗ್ ಬ್ಲಾಕ್ ಆಗ್ತಾ ಇದೆ, ಕಾಫ್ ಇದೆ ಅಂತಂದರೆ ಅದು ಅಲರ್ಜಿಯಿಂದನೂ ಆಗ್ಬೋದು, ಅವ್ರು ಬೇರೆ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದನೂ ಆಗ್ಬೋದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ರೂಲ್ ಔಟ್ ಯಾವ ಕಾರಣದಿಂದ ಪೇಷಂಟ್ಗೆ ಹಾಗೆ ಆಗ್ತಾ ಇದೆ ಅಂತ ನಿಮಗೆ ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಜನರಲಿ ನಾವು ಈ ಥರದ ಅಲರ್ಜಿಕ್ ಸಿಂಪ್ಟಮ್ಸಿಂದ ಪೇಷಂಟ್ ಬಂದಾಗ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್, ESR ಮತ್ತು IgE ಅಲರ್ಜನ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಸೊ ಆ IgE ಲೆವೆಲ್ ತುಂಬ ಜಾಸ್ತಿ ಇದ್ದಾಗ 400, 500, ಈವನ್ 1000 ಇರೋ ಪೇಷಂಟ್ಸ್ ಕೂಡ ಇರ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಬಾಡಿಯಲ್ಲಿ ಎಷ್ಟು ಹೈಪರ್ ಸೆನ್ಸಿಟಿವಿಟಿ ಇದೆ, ಎಷ್ಟು ಅಲರ್ಜನ್ಸ್ ಎಷ್ಟು ಮಟ್ಟಕ್ಕೆ ಜಾಸ್ತಿ ಇದೆ ಅಂತ ನೋಡಿಬಿಟ್ಟು ಯಾವ ಪದಾರ್ಥದಿಂದ ಅವ್ರ ಸ್ಪೆಸಿಫಿಕ್ ಫುಡ್ ತೊಗೊಂಡ್ರೆ ಮಾತ್ರ ಆಗುತ್ತಾ, ಅವ್ರು ಕಾನ್ಸ್ಟೆಂಟ್ಲಿ ಯಾವಾಗಲೂ ಹೀಗೆ ಇರುತ್ತೆ, ಅದನ್ನೆಲ್ಲ ಕೇಳಿಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಸೊ ಸಿಂಪ್ಟಮ್ಸ್ ಬಂದು ಈಗ ನಾನು ಮುಂಚೆ ಹೇಳ್ದಂಗೆ ಲೈಕ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸಲ್ಲಿ, ರೆಸ್ಪಿರೇಟ್ರಿ ಅಲರ್ಜಿಕ್ ರೈನೈಟಿಸಲ್ಲಿ ತುಂಬ ಜಾಸ್ತಿ ಇಚ್ಚಿಂಗ್ ಆಗೋದು, ಕಣ್ಣೆಲ್ಲ ಇಚ್ಚಿಂಗ್ ಆಗೋದು, ನೋಸಲ್ಲಿ ಇಚ್ಚಿಂಗ್ ಆಗೋದು, ರನ್ನಿಂಗ್ ನೋಸ್ ಆಗೋದು, ಆರ್ ಕಾನ್ಸ್ಟೆಂಟ್ ಸ್ನೀಸಿಂಗ್ಸ್ ಆಗೋದು, ಈ ಥರ ಎಲ್ಲ ಸಿಂಪ್ಟಮ್ಸು ನಾವು ನೋಡ್ತೀವಿ. ಅದನ್ನು ಬಿಟ್ಟರೆ ಅದು ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿ ಕೂಡ ಟರ್ನ್ ಆಗ್ಬೋದು. ಸೊ ಬ್ರಾಂಕೈಟಿಸ್ ಅಂತ ಹೇಳಿದಾಗ ಬ್ರಾಂಕಿಯಲ್ ಇನ್ಫ್ಲಮೇಷನ್, ನಮ್ಮ ಲಂಗ್ಸಲ್ಲಿ ಏನು ಬ್ರಾಂಕ್ಯೂಲ್ಸ್ ಅಂತ ಇರುತ್ತೆ ಅದಕ್ಕೆ ತುಂಬ ಇನ್ಫ್ಲಮೇಷನ್ ಆದಾಗ, ಸೊ ಆವಾಗ ನಮಗೆ ಬ್ರಾಂಕೈಟಿಸ್ ಸಿಂಪ್ಟಮ್ಸ್ ಅಂತಂದರೆ ಕಾನ್ಸ್ಟೆಂಟ್ ಕಾಫ್, 2 ತಿಂಗಳು 3 ತಿಂಗಳು ಇದ್ದರೂ ಕೂಡ ಕಾನ್ಸ್ಟೆಂಟಾಗಿ ಕಾಫ್ ಬರೋದು, ಆರ್ ತುಂಬ ಜಾಸ್ತಿ ಫ್ಲಮ್ ಬರೋದು, ತುಂಬ ಕಷ್ಟ ಆಗೋದು, ಫ್ಲಮ್ ಆಚೆ ತೆಗಿಬೇಕಾದ್ರೆ ತುಂಬ ಕೆಮ್ಮಬೇಕಾಗಿ ಬರುತ್ತೆ. ಸೊ ಇವೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ, ಕೋಲ್ಡ್, ಅಕ್ಯೂಟ್ ಕೋಲ್ಡ್ ಅವರ್ ಅಲರ್ಜಿಕ್ ಕೋಲ್ಡ್ ರೈನೈಟಿಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಇದು ಈ ಥರದ ಕಾಂಪ್ಲಿಕೇಶನ್ಸ್ ಕೂಡ ಬರ್ಬೋದು. ಅದ್ರ ಜೊತೆಗೆ ಅಲರ್ಜಿಕ್ ರೈನೈಟಿಸ್ನ ನೀವು ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪಾಲಿಪ್ಸ್ ಆಗಿ, ಓವರ್ ಗ್ರೋತ್ಸ್ ಆಗಿ ಕೂಡ ಟರ್ನ್ ಆಗ್ಬೋದು. ಇನ್ನು ಅಲರ್ಜಿ ಅನ್ನೋದು ಅನುವಂಶೀಯತೆಯಿಂದನೂ ಬರುತ್ತೆ, ಅಂದರೆ ಹೆರಿಡಿಟಿಯಿಂದನೂ ಬರೋ ರೀಸನ್ಸ್ ಇದೆಯಾ? ಎಸ್, ಅಲರ್ಜಿ
ಥ್ರೂ ಜೀನ್ಸ್ ಕೂಡ ಬರ್ಬೋದು. ಲೈಕ್ ಫ್ಯಾಮ್ಲಿಯಲ್ಲಿ ತುಂಬ ಜಾಸ್ತಿ ಅಲರ್ಜಿಕ್ ಟೆಂಡೆನ್ಸಿ ಇದೆ ಅಂತಂದಾಗ ಬರೋ ಚಾನ್ಸಸ್ ಇದೆ. ಬಟ್ 100% ಜೆನೆಟಿಕ್ ಆಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಬರೋ ಚಾನ್ಸಸ್ ಇರುತ್ತೆ. ಈಗ ಸ್ವಲ್ಪ ಜನ ಅಂತಾರೆ ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೂ ಇಲ್ಲ, ಲೈಕ್ ನಮ್ಮ ಅಮ್ಮನಿಗೂ ಇಲ್ಲ, ನಮ್ಮ ಅಪ್ಪನಿಗೂ ಇಲ್ಲ, ಯಾರಿಗೂ ಇಲ್ಲ, ನಮಗೆ ಬಂತು ಅಂತ. ದಟ್ ಈಸ್ ಡ್ಯೂ ಟು ಯೋರ್ ಸೆನ್ಸಿಟಿವಿಟಿ ಆಫ್ ದಿ ಬಾಡಿ. ಅಲರ್ಜಿ ಅಂತಂದರೆ ನಿಮ್ಮ ಬಾಡಿ ಎಷ್ಟು ಸೆನ್ಸಿಟಿವ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ. ಇಟ್ ಮೇ ಕಮ್ ಥ್ರೂ ಜೀನ್ಸ್ ಆರ್ ವಿತೌಟ್ ಜೆನೆಟಿಕ್ ಹಿಸ್ಟ್ರಿ ಕೂಡ ಪೇಷಂಟ್ಸ್ಗೆ ಅಲರ್ಜಿ ಬರ್ಬೋದು. ಈಗ ಅಕ್ಯೂಟ್ ಅಲರ್ಜಿ ಬರೋದಕ್ಕೆ ರೀಸನ್ಸ್ ಲೈಕ್ ಜನರಲಿ ಬಾಡಿಯಲ್ಲಿ ತುಂಬ ಹೈಪರ್ ರೆಸ್ಪಾನ್ಸ್ ಆದಾಗ, ಲೈಕ್ ಅಕ್ಯೂಟ್ ಸಿಂಪ್ಟಮ್ಸ್ ನಾನೇನು ಹೇಳಿದ್ದೀನಿ, ಏನೋ ಒಂದು ಟ್ರೀ ಮುಟ್ಟಿದ್ದೀವಿ, ಅವ್ರು ಏನೋ ಒಂದು ಗಿಡನ ಮುಟ್ಟಕ್ಕೆ ಹೋಗಿದ್ವಿ, ಅವ್ರ ಪಪ್ಪಾಯ ಟ್ರೀಯಿಂದ ಬರೋ ಮಿಲ್ಕ್ ಸ್ಕಿನ್ ಮೇಲೆ ಬಿದ್ದಾಗ ಕೂಡ ತುಂಬ ಜಾಸ್ತಿ ಇಚ್ಚಿಂಗ್ ಥರ ಆಗ್ತಾ ಇದೆ ಅಂತಲೂ ಹೇಳ್ತಾರೆ. ಸೊ ಇಟ್ ಮೇ ಕಮ್ ಬೈ ಜೀನ್ಸ್. ಇನ್ನು ಅಲರ್ಜಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಜನ ಮನೆಮದ್ದು ಮಾಡೋರು ಇರ್ತಾರೆ, ಅರಿಶಿನ ಹಚ್ಚೋದಾಗಿರಲಿ, ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರಲಿ. ಸೊ ಈ ರೀತಿ ಮಾಡ್ತಿರ್ತಾರೆ, ಇಲ್ಲ ಮೆಡಿಕಲ್ ಸ್ಟೋರಿಗೆ ಹೋಗಿ ಅವರೇ ಟ್ಯಾಬ್ಲೆಟ್ ತೊಗೊಳ್ತಿರ್ತಾರೆ. ಸೊ ಈ ಥರ ಎಲ್ಲ ಇಗ್ನೋರ್ ಮಾಡಿದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಸೆಲ್ಫ್ ಮೆಡಿಕೇಷನ್ ಆರ್ ಹೋಮ್ ರೆಮಿಡೀಸ್, ನೀವು ಹೇಳಿದಂಗೆ ಹೋಮ್ ರೆಮಿಡೀಸ್ ಮಾಡ್ತಿರ್ತಾರೆ ಪೇಷಂಟ್ಸ್. ಸ್ವಲ್ಪ ಎಕ್ಯೂಟ್ ಆಗಿದೆ, ಜಸ್ಟ್ ಒನ್ ಡೇಗೆ ಅಷ್ಟೇ ಬಂದಿದೆ, ಕೋಕೋನಟ್ ಆಯಿಲ್ನ ಹಚ್ತಾ ಇದ್ದೀವಿ ಅಂತಂದರೆ ಓಕೆ, ಅದು ತಾನಾಗಿ ತಾನು ಸೆಟಲ್ ಆದರೆ ಓಕೆ, ಓನ್ಲಿ ಫಾರ್ ಒನ್ ಡೇ ಅಂತಂದರೆ. ಬಟ್ ಈ ಥರ ಕ್ರಾನಿಕ್ಕಾಗಿ ಬರ್ತಾ ಇದೆ ಅಂತಂದರೆ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ನೀವು ಸೆಲ್ಫ್ ಮೆಡಿಕೇಷನ್ ತೊಗೋತಾ ಇದ್ದರೆ ಆ ಟೈಮ್ಗೆ ನಿಮಗೆ ರಿಲೀಫ್ ಸಿಗುತ್ತೆ. ಬಟ್ ಯಾವ ರೀಸನಿಂದ ನಿಮ್ಗೆ ಆ ಥರ ಆಗ್ತಾ ಇದೆ ಅಂತ ಆ ರೀಸನ್ನ ಫಿಗರ್ ಔಟ್ ಮಾಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬ ಇಂಪಾರ್ಟೆಂಟು. ಈ ಥರ ನಿಮ್ಗೆ ರಿಕರೆಂಟಾಗಿ ಅಟ್ಯಾಕ್ಸ್ ಆಗ್ತಿದೆ, ಬಟ್ ಸ್ಟಿಲ್ ನೀವು ಸೆಲ್ಫ್ ಮೆಡಿಕೇಷನ್ ತೊಗೋತಾ ಇದ್ದೀರಾ, ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಸ್ಪೆಸಿಫಿಕಲಿ ರೆಸ್ಪಿರೇಟರಿ ಅಲರ್ಜೀಸ್, ಈ ಥರ ರೆಸ್ಪಿರೇಟರಿ ಅಲರ್ಜೀಸ್ ತುಂಬ ಸೀನ್ ಬರ್ತಾ ಇದೆ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಆಸ್ತಮಾ ಆಗಿ ಕೂಡ ಟರ್ನ್ ಆಗ್ಬೋದು. ನಾನು ಮುಂಚೆ ಹೇಳ್ದಂಗೆ ಅಲರ್ಜಿಕ್ ರೈನೈಟಿಸ್ ಕ್ಯಾನ್ ಟರ್ನ್ ಇನ್ ಟು ಅಲರ್ಜಿಕ್ ಬ್ರಾಂಕೈಟಿಸ್. ವೆನ್ ನೆಗ್ಲೆಕ್ಟೆಡ್ ಇಟ್ ಕ್ಯಾನ್ ಗೋ ಟು ಅಲರ್ಜಿಕ್ ಆಸ್ತಮಾ ಕೂಡ ಆಗ್ಬೋದು. ಯಾವಾಗ ನಿಮಗೆ ತುಂಬ ಫ್ಲಮ್ ಕಲೆಕ್ಷನ್ ಆಗುತ್ತೋ, ಏರ್ವೇಸಲ್ಲಿ ಇನ್ಫ್ಲಮೇಷನ್ ಆಗುತ್ತೋ, ಉಸಿರು ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೋ, ಸೊ ಆವಾಗ ಅಲರ್ಜಿಕ್ ಆಸ್ತಮಾ ಥರ ಕೂಡ ಟರ್ನ್ ಆಗ್ಬೋದು. ವೀಕ್ಷಕರೇ, ನೀವು ಕೂಡ ಅಲರ್ಜಿ ಮತ್ತು ಅಸ್ತಮದಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಹತ್ರ ನೀವು ಕೂಡ ಮಾತಾಡ್ಬೋದು. ಎಸ್ ಡಾಕ್ಟರ್, ಇವಾಗ ಅಲರ್ಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲರ್ಜಿನ ತಡೆಗಟ್ಟಬೇಕಂದ್ರೆ ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಯಾವ ರೀತಿಯಾದಂತಹ ಚೇಂಜಸನ್ನು ಮಾಡ್ಕೋಬೇಕು? ಅಲರ್ಜಿಯಲ್ಲಿ ಫುಡ್ ರೆಸ್ಟ್ರಿಕ್ಷನ್ಸ್ ಅಂತ ಬಂದಾಗ ಲೈಕ್ ಜನರಲ್ ಅಲರ್ಜಿನ ಟ್ರಿಗರ್ ಮಾಡೋ ಸ್ವಲ್ಪ ಫುಡ್ಸ್ ಇರುತ್ತೆ. ಲೈಕ್ ಸೋರ್ ಫುಡ್ಸ್ ಆಗಿರ್ಬೋದು, ಆರ್ ನಿಮಗೆ ಮಟನ್ ಆಗಿರ್ಬೋದು, ಆರ್ ಬ್ರಿಂಜಾಲ್, ಈ ಥರದ ಫುಡ್ಸ್ ಇನ್ ಜನರಲ್ ಅಲರ್ಜಿನ ಟ್ರಿಗರ್ ಮಾಡುತ್ತೆ ಅಂತ ಒಂದು ಬಿಲೀಫ್ ಇದೆ. ಸೊ ಈ ಜನರಲ್ ಫುಡ್ಸ್ ಬಿಟ್ಟು ನೀವು ಯಾವ ಫುಡ್ ತೊಗೊಂಡ್ರೆ ನಿಮ್ಮ ಬಾಡಿ ಅಡ್ವರ್ಸ್ ಎಫೆಕ್ಟ್ಸ್ ಕೊಡ್ತಾ ಇದೆ, ಅವ್ರು ಯಾವ ಫುಡ್ ತಿಂದ ಮೇಲೆ ನಿಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅದು ನಿಮಗೆ ಗೊತ್ತಾಗುತ್ತೆ. ಲೈಕ್ ಎವ್ರಿಬಡಿ ನೋ ದೇರ್ ಬಾಡಿ ವೆಲ್. ಸೊ ಈ ಫುಡ್ ತಿಂದ ಮೇಲೆ ನನಗೆ ಅಲರ್ಜಿಕ್ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಕಾಣ್ತಾ ಇದೆ ಅಂತಂದರೆ ದಟ್ ಮೀನ್ಸ್ ಆ ಫುಡ್ ನಿಮ್ಮ ಬಾಡಿಗೆ ಆಗ್ತಾ ಇಲ್ಲ. ಸೊ ನಿಮ್ಮ ಬಾಡಿ ಆ ಥರ ಅಡ್ವರ್ಸ್ ಎಫೆಕ್ಟ್ಸ್ ತೋರಿಸಿದಾಗ ಯಾವ ಫುಡ್ ತಿಂದರೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಅಬ್ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಆ ಫುಡ್ನ ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಇದರ ಜೊತೆಗೆ ಇನ್ ಜನರಲ್ ನಾವು ಹೇಳ್ತೀವಿ ಜಾಸ್ತಿ ಸಿಟ್ರಸ್ ಫ್ರೂಟ್ಸ್ ತೊಗೊಳ್ಳೋದು. ಸಿಟ್ರಸ್ ಫ್ರೂಟ್ಸ್ will help because citrus fruits is a rich source for vitamin C. Usually allergic reactions idaga vitamin C helps to reduce allergic reactions. Yes, but ಕೆಲವೊಬ್ಬರಿಗೆ ಬರೀ ಸಿಟ್ರಸ್ ಫ್ರೂಟ್ಸ್ ತಿಂದರೆ ಅಷ್ಟೇ ಗ್ಯಾಸ್ಟ್ರಿಕ್ ಥರ ಬರುತ್ತೆ ಆರ್ ಅಲರ್ಜಿ ಥರ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅಂಥ ಪೇಷಂಟ್ಸ್ಗೆ ಈವನ್ ಇಫ್ ವಿಟಮಿನ್ ಸಿ ಇಸ್ ಗುಡ್ ಫಾರ್ ಅಲರ್ಜಿ, ಬಟ್ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಳಿ, ಆದಷ್ಟು ಅವಾಯ್ಡ್ ಮಾಡಿಕೊಡಿ ಅಂತ ಹೇಳ್ತೀವಿ. ಬಿಕಾಸ್ ದೆರ್ ಇಸ್ ಒನ್ ಸೇಯಿಂಗ್, ಒನ್ ಮ್ಯಾನ್ಸ್ ಫುಡ್ ಇಸ್ ಅದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹೇಳ್ತೀವಿ. ಯಾರಿಗೂ ಒಂದು ಫುಡ್ ಆಗುತ್ತೋ ಬೇರೆಯವ್ರಿಗೆ ಅದೇ ಫುಡ್ ಆಗೋದಿಲ್ಲ. ಸೊ ದಟ್ ಈಸ್ ದ ಇಂಡಿವಿಜುವಲ್ ರೆಸ್ಪಾನ್ಸ್. ಒಂದು ಫುಡ್ ಆರ್ ಒಂದು ವೆದರ್ ಕಂಡೀಷನ್, ಈಗ ಅಲರ್ಜಿ ಅಂತ ಹೇಳಿದಾಗ ಸ್ವಲ್ಪ ಜನಕ್ಕೆ ಒಂದು ಸ್ಪೆಸಿಫಿಕ್ ಸೀಸನಲ್ಲಿ ಬರುತ್ತೆ. ಕೋಲ್ಡ್ ಸೀಸನ್ ಬಂದರೆ, ಚಳಿ ತುಂಬ ಜಾಸ್ತಿ ಆದರೂ ಕೂಡ ನಮಗೆ ಅಲರ್ಜಿಕ್ ರೈನೈಟಿಸ್ ಥರ ಶುರು ಆಗುತ್ತೆ. ನಾವು ಸಮ್ಮರಲ್ಲೆಲ್ಲ ಚೆನ್ನಾಗಿರ್ತೀವಿ, ವಿಂಟರ್ ಬಂದರೆ ನಮಗೆ ಭಯ ಆಗುತ್ತೆ, ಲೈಕ್ ಮತ್ತೆ ಅಲರ್ಜಿ ಬರುತ್ತೇನೋ ಅಂತ ಬೇಜಾರಾಗುತ್ತೆ. ಡಸ್ಟಿಗೆ ಎಕ್ಸ್ಪೋಸ್ ಆದರೆ ಆಗುತ್ತೆ, ಪಾಲನ್ ಗ್ರೈನ್ಸ್ ಎಕ್ಸ್ಪೋಸ್ ಆದರೆ ಆಗುತ್ತೆ ಅಂತ ತುಂಬ ರೀಸನ್ಸ್ ಇರುತ್ತೆ. ಸೊ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಆಗಿರ್ಬೋದು ನಮ್ಮ ಬಾಡಿಯಲ್ಲಿ. ಇಂಟ್ರೆನ್ಸಿಕ್ ಅಂತಂದರೆ ಇನ್ಸೈಡ್ ದಿ ಬಾಡಿ, ಲೈಕ್ ಆಟೋ ಇಮ್ಯೂನ್ ಆಗಿರ್ಬೋದು, ಆರ್ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂತಂದರೆ ಥ್ರೂ ಪಾಲನ್ ಆಗಿರ್ಬೋದು, ಥ್ರೂ ದಿ ಔಟ್ಸೈಡ್ ಫುಡ್ ವಿಚ್ ಯು ಆರ್ ಟೇಕಿಂಗ್, ಆರ್ ಬೇರೆ ಪೊಲ್ಯೂಷನ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು. ಸೊ ಬೇರೆ ಬೇರೆ ರೀಸನ್ಸಿಂದ ಕೂಡ ಅಲರ್ಜಿ ಬರೋ ಚಾನ್ಸಸ್ ಇರುತ್ತೆ. ಸರ್ ಡಾಕ್ಟರ್, ಇಷ್ಟ ತನಕ ಅಲರ್ಜಿ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಈಗ ಅಸ್ತಮಾ ಬಗ್ಗೆ ಮಾತಾಡೋಣ. ಅಸ್ತಮಾ ಅಂದರೆ ಏನು, ಯಾವೆಲ್ಲ ಕಾರಣದಿಂದಾಗಿ ಅಸ್ತಮಾ ಕಾಣಿಸ್ಕೊಳ್ಳುತ್ತೆ?
ಸಿ ಇನ್ ಬ್ರಾಡ್ ಆಸ್ತಮಾನು ವರ್ಡ್ಗೆ ಅರ್ಥ ಏನು ಅಂತಂದರೆ ಇಟ್ ಈಸ್ ದ ಡಿಸೀಸ್ ರಿಲೇಟೆಡ್ ಟು ಏರ್ವೇಸ್ ಡಿಸೀಸ್. ನಮ್ಮ ಲಂಗ್ಸ್ಗೆ ಫಂಕ್ಷನ್. ಡಾಕ್ಟರ್ ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ. ಶಿವಕುಮಾರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ನಮ್ಮ ಗುಂಡ್ಲುಪೇಟೆಯಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಓಕೆ ಮೇಡಮ್. ಓಕೆ. ಹಲೋ. ಹಲೋ ಮೇಡಮ್. ಹಾಂ ಹೇಳಿ ಸರ್. ನಮ್ಮ ಹೆಸರು ಶಿವಕುಮಾರ್ ಅಂತ ಮೇಡಮ್. ನಮ್ಮ ಅಪ್ಪ ಅವ್ರಿಗೆ ನಾವು ಸ್ಕ್ಯಾನ್ ಎಲ್ಲ ಮಾಡಿಸಿದೀವಿ, ಎಕ್ಸ್ರೇ ಸ್ಕ್ಯಾನ್ ಎಲ್ಲ ಮಾಡಿಸಿದೀವಿ ಮೈಸೂರಲ್ಲಿ. ಓಕೆ. ಸ್ಯಾನಿಟೋರಿಯಂ ಹಾಸ್ಪಿಟಲ್ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡು ಅದೇನೋ ಇದೆಲ್ಲ ಕೊಟ್ಟಿದ್ದಾರೆ ಮೇಡಮ್, ಆಕ್ಸಿಜನ್ ಎಳೆಯೋದು ಅದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡಿ ಶಿವಕುಮಾರ್. ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಆದ್ರೂ ನಮ್ಮ ಅಪ್ಪ ಅವ್ರಿಗೆ ಮಾರ್ನಿಂಗ್ ಟೈಮು 4 o'clock ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ರೆ ಅದು ಸ್ಟಾಪ್ ಆಗಲ್ಲ ಮೇಡಮ್, ಯಾವಾಗ್ಲೂ ಬರ್ತಾನೆ ಇರುತ್ತೆ. ಕೆಮ್ಮು ಜೊತೆಗೆ ಕಫ ಬರೋದು ಅವ್ರ ಮೂಗು ಕಟ್ಕೊಳ್ಳೋ ಥರ ಆಗೋದು ಆ ಥರ ಏನಾದರೂ ಇದೆಯಪ್ಪ? ಮೂಗಿಗೆ ಕಟ್ಕೊಳ್ಳೋದು ಏನು ಆ ಥರ ಇಲ್ಲ ಮೇಡಮ್. ಯಾವಾಗ್ಲೂ ಅಂದ್ರೆ ಕಫ ಬರುತ್ತೆ ಮೇಡಮ್. ಅಂದ್ರೆ ಯಾವಾಗ್ಲೂ ಹೆವಿ ಕೆಮ್ತಾನೆ ಇರ್ತಾರೆ ಮೇಡಮ್ ಯಾವಾಗ್ಲೂ. ಕಫದ ಬಣ್ಣ ಹೇಗಿರುತ್ತೆ? ಕಫ ಬಂದಾಗ ಮಾಮೂಲಿ ಮೇಡಮ್, ಮಾಮೂಲಿ ವೈಟ್ ಇರುತ್ತೆ. ಅಂದ್ರೆ ವೈಟ್ ಇರುತ್ತಾ? ಹೌದು ಮೇಡಮ್, ವೈಟ್ ಇರುತ್ತೆ. ಅವ್ರಿಗೆ ಯಾವುದಾದ್ರೂ ಸ್ಪೆಸಿಫಿಕ್ ಸೀಸನಲ್ಲಿ ಈ ಥರ ಆಗುತ್ತಾ? ಅಂದರೆ ಚಳಿ ಜಾಸ್ತಿ ಇದ್ದಾಗ ಆಗ್ತಾ ಇದೆ, ಅವ್ರ ಸಮ್ಮರ್ ಸೀಸನಲ್ಲಿ ಆಗ್ತಾ ಇದೆ, ಈ ಥರ ಏನಾದರೂ ಇದೆಯಾ? ಹೌದು ಮೇಡಮ್, ಈ ವೆದರ್ ಟೈಮ್ಗೆ ಮಾತ್ರ ಆ ಥರ ಹಂಗೆ ಜಾಸ್ತಿ ಕೆಮ್ಮು ಬರೋದು. ಓಕೆ. ಏನಾದರೂ ಪದಾರ್ಥ ತಿಂದರೆ ಅದು ಜಾಸ್ತಿ ಕಡಿಮೆ ಆಗುತ್ತಾ? ಏನಾದರೂ ಒಂದು ಸ್ಪೆಸಿಫಿಕ್ ಪದಾರ್ಥ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಏನಾದರೂ ಇದೆಯಾ? ಹೌದು ಮೇಡಮ್, ಹೌದು. ಎಣ್ಣೆ ಪದಾರ್ಥ ತಗೋಬಿಟ್ರೆ ಸ್ವಲ್ಪ ಕೆಮ್ಮು ಬಂದ್ಬಿಡುತ್ತೆ ಜಾಸ್ತಿ. ಅವ್ರಿಗೆ ಎಣ್ಣೆ ಪದಾರ್ಥ ತೊಗೊಂಡ್ರೆ ಕೆಮ್ಮು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಎಣ್ಣೆ ಪದಾರ್ಥ ತೊಗೊಳ್ಳೋದು ಕಡಿಮೆ ಮಾಡಿಬಿಡಿ. ಓಕೆ. ಅದ್ರ ಜೊತೆಗೆ ನೀವು ಮುಂಚೆ ಟೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳಿದರೆ ಎಷ್ಟು ವರ್ಷದಿಂದ ಇದೆ ಅಪ್ಪ ಈ ಪ್ರಾಬ್ಲಮ್ಮು? ಇದು ಮೇಡಮ್ ಒಂದು 5-6 years ಇಂದ ಇದೆ ಮೇಡಮ್ ಇದು. ಓಕೆ. 5-6 yearsಯಿಂದ ಇದೆ ಅಂತಂದರೆ ತುಂಬ ಜಾಸ್ತಿ ಟೈಮ್ ಆಯಿತು, ಅಂದರೆ ತುಂಬ ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಅವರು. ಸೊ ನೀವು ಆದಷ್ಟು ಬೇಗ ನೀವು ಏನು ಟೆಸ್ಟ್ ಮಾಡಿಸಿದ್ದೀರಾ, ಮುಂಚೆ ಅವ್ರು ಏನು ಮೆಡಿಕೇಷನ್ಸ್ ತೊಗೊತಾ ಇದ್ರಿ, ನೀವೆಲ್ಲಿ ತೋರಿಸಿದ್ರಿ, ಏನೇನು ಎಕ್ಸ್ರೇ ರಿಪೋರ್ಟ್ಸು ಸ್ಕ್ಯಾನ್ ಅದೆಲ್ಲ ಹೇಳ್ತಾ ಇದ್ದೀರಲ್ಲ, ಅದೆಲ್ಲ ತೊಗೊಂಡು ನೀವು ಆದಷ್ಟು ಬೇಗ ಹೋಮಿಯೋಕೇರಿಗೆ ಬಂದರೆ ನಾವು ಯಾವ್ದಕ್ಕೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಯಾವ ಸ್ಟೇಜಲ್ಲಿದೆ ಎಲ್ಲ ನೋಡಿಬಿಟ್ಟು ಮೆಡಿಸಿನ್ಸ್ನ ಶುರು ಮಾಡ್ತೀವಿ. ಸೊ ಮೆಡಿಸಿನ್ಸ್ ಶುರು ಮಾಡಿ ನಾವು ಹೇಳೋ ಫುಡ್ ರಿಸ್ಟ್ರಿಕ್ಷನ್ಸು, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಕಾಣುತ್ತೆ. ಥ್ಯಾಂಕ್ ಯು ಶಿವಕುಮಾರ್. ಏನು ಡಾಕ್ಟರ್ ಅಸ್ತಮಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಆಸ್ತಮಾ ಅಂತಂದರೆ ಇಟ್ ಇಸ್ ಅನ್ ಏರ್ವೇಸ್ ಡಿಸೀಸ್. ಸೊ ನಿಮ್ಮ ಲಂಗ್ಸಲ್ಲಿ ಏರ್ ಪ್ಯಾಸೇಜ್ ಕರೆಕ್ಟಾಗಿ ಆಗಬೇಕು, ಲೈಕ್ ಫ್ರೀಯಾಗಿ ಏರ್ ಪ್ಯಾಸೇಜ್ ಆಗ್ತಾ ಇದೆ, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಅಂತಂದರೆ ನಾವು ವಿ ಟೇಕ್ ದಿ ಏರ್ ಇನ್ಸೈಡ್. ಸೊ ಎಕ್ಸ್ಪಿರೇಷನ್ ಅಂತಂದರೆ ಯಾವ ಏರ್ನ ನಾವು ತೊಗೋತೀವಿ ಆ ಏರ್ನ ಆಚೆ ಬಿಡೋದು. ಸೊ ಆ ಇನ್ಸ್ಪಿರೇಷನ್ ಕರೆಕ್ಟಾಗಿ ಆಗಬೇಕು, ಆವಾಗ ನಮ್ಮ ರೆಸ್ಪಿರೇಷನ್ ಕರೆಕ್ಟಾಗಿ ಆಗ್ತಾ ಇದೆ ಅಂತ. ಸೊ ಯೂಶ್ವಲಿ ಆಸ್ತಮಾಲ್ಲಿ ಏನಾಗುತ್ತೆ, ಈ ಏರ್ವೇಸ್ ನ್ಯಾರೋ ಆಗಿಬಿಡುತ್ತೆ ಡ್ಯೂ ಟು ದಿ ಸೆಕ್ರೇಷನ್ ಆಫ್ ಮ್ಯೂಕಸ್. ಅಂದರೆ ಮ್ಯೂಕಸ್ ಕಲೆಕ್ಟ್ ಆಗಿಬಿಡುತ್ತೆ. ಈಗ ಕಾಮನ್ ಕೋಲ್ಡ್ ಆಗಿದೆ, ಸೊ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ, ತುಂಬ ಜಾಸ್ತಿ ಕಫ ಕಟ್ಕೊಂಡ್ಬಿಟ್ಟಿದೆ, ಕಫ ಆರ್ ತುಂಬ ಜಾಸ್ತಿ ಮೂಗು ಕಟ್ಕೋತಾ ಇದೆ, ಪೋಸ್ಟ್ ನೇಸಲ್ ಡ್ರಿಪ್ ಇದೆ. ಸೊ ಈ ಥರ ಇದ್ದಾಗ ಇನ್ಸೈಡ್ ದಿ ಲಂಗ್ಸ್ ಇಫ್ ದೆರ್ ಇಸ್ ಅ ಕಲೆಕ್ಷನ್ ಆಫ್ ಫ್ಲೂಯಿಡ್ ಆರ್ ಇಫ್ ದೆರ್ ಇಸ್ ಅ ಕಲೆಕ್ಷನ್ ಆಫ್ ಫ್ಲೆಮ್, ಸೊ ಮ್ಯೂಕಸ್ ಜಾಸ್ತಿ ಬ್ರಾಂಕಿಯಲ್ ಟ್ಯೂಬ್ಸಲ್ಲಿ ಎಕ್ಯುಮುಲೇಟ್ ಆದಾಗ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಅನ್ನೋದು ಆ ಟ್ಯೂಬ್ಸ್ ಥಿನ್ನಿಂಗಿಂದ ಕರೆಕ್ಟಾಗಿ ಆಗಲ್ಲ. ಸೊ ಇನ್ಸ್ಪಿರೇಷನ್ ಕರೆಕ್ಟಾಗಿ ಆಗಲ್ಲ, ಅವ್ರ ಎಕ್ಸ್ಪಿರೇಷನ್ ಕರೆಕ್ಟಾಗಿ ಆಗಲ್ಲ. ಸೊ ಆವಾಗ ಒಂದು ಟೈಪ್ ಆಫ್ ಸೌಂಡ್ ಬರುತ್ತೆ, ಅದಕ್ಕೆ ನಾವು ವೀಸಿಂಗ್ ಅಂತ ಹೇಳ್ತೀವಿ, ಒಂದು ವಿಸಿಲ್ ಥರ ಸೌಂಡ್ ಬರುತ್ತೆ. ಸೊ ಡ್ಯೂ ಟು ದಿ ಡಿಫಿಕಲ್ಟಿ ಆಫ್ ಪ್ಯಾಸೇಜ್ ಆಫ್ ಏರ್. ಸೊ ಇಂಥ ಕಂಡೀಷನ್ನ ಯಾವುದ್ರಲ್ಲಿ ನಾವು ವೀಸ್ ಥರ ನೋಡ್ತೀವಿ, ಆರ್ ದೆರ್ ಇಸ್ ಅ ಪ್ರಾಬ್ಲಮ್ ಇನ್ ದ ಬ್ರಾಂಕಿಯಲ್ ಟ್ಯೂಬ್ಸ್, ನ್ಯಾರೋಯಿಂಗಿಂದ ಬರುವ ಏರ್ವೇ ಪ್ರಾಬ್ಲಮ್ನ ನಾವು ಆಸ್ತಮಾ ಅಂತ ಕರಿತೀವಿ. ಇನ್ನು ಅಸ್ತಮಾ ಅಂದರೆ ಏನು, ಅದಕ್ಕೆ ಕಾರಣ ಕೂಡ ತಿಳಿಸ್ಕೊಟ್ರಿ. ಇನ್ನು ಯಾರಲ್ಲಿ ಅಸ್ತಮಾ ಅನ್ನುವಂಥದ್ದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಆಸ್ತಮಾ ಕಾಣಿಸ್ಕೊಳ್ಳೋದು ಒಂದು ಸ್ಪೆಸಿಫಿಕ್ ಏಜ್ ಗ್ರೂಪ್ ಅಂತ ಏನಿಲ್ಲ, ಬಿಕಾಸ್ ಅದು ಮಕ್ಕಳಲ್ಲಿ ಕಾಣಿಸ್ಬೋದು, ಆರ್ ಮಿಡಲ್ ಏಜಲ್ಲಿ ಕಾಣಿಸ್ಬೋದು, ಅಡಾಲಸೆನ್ಸ್ ಇದರಲ್ಲಿ ಕಾಣಿಸ್ಬೋದು, ತುಂಬ ಓಲ್ಡ್ ಏಜ್ ಪೀಪಲಲ್ಲಿ ಕೂಡ ಕಾಣಿಸ್ಬೋದು. ಬಟ್ ಈ ಆಸ್ತಮಾ ಜೆನೆಟಿಕ್ಕಾಗಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಥ್ರೂ ಫ್ಯಾಮಿಲಿ, ಅನುವಂಶೀಯವಾಗಿ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಪ್ಪನಿಗೆ ಅವ್ರ ಬ್ಲಡ್ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ಇದೆ ಅಂತಂದರೆ ಅದೇ ಥರದ ಪ್ರಾಬ್ಲಮ್ ಥ್ರೂ ಜೀನ್ಸ್ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಬರೋ ಚಾನ್ಸಸ್ಸು ಇರುತ್ತೆ. ಇದು ಬಿಟ್ಟು ಯಾರು ತುಂಬ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಅವ್ರು ತುಂಬ ಜಾಸ್ತಿ ಡಸ್ಟಿಗೆ ಎಕ್ಸ್ಪೋಸ್ ಆಗಿರ್ತಾರೆ, ಸ್ಮೋಕಿಂಗ್ ಅನ್ನೋದು ಆಸ್ತಮಾನ ಟ್ರಿಗರ್ ಮಾಡೋ ಒಂದು ದೊಡ್ಡ ಫ್ಯಾಕ್ಟರ್. ಲೈಕ್ ಸ್ಮೋಕಿಂಗ್ ತುಂಬ ಜಾಸ್ತಿ ಮಾಡಿದಾಗ
ಲಂಗ್ಸಲ್ಲಿ ಇರೋ ಆಲ್ವಿಯೋಲೈ ಅವ್ರ ಅದೇ ಸ್ಟ್ರಕ್ಚರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ನ್ಯಾರೋಯಿಂಗ್ ಆಫ್ ಟ್ಯೂಬ್ಸ್ ಆದಾಗ COPD ಅಂತ ಹೇಳ್ತೀವಿ, ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಅದರಲ್ಲಿ ಕೂಡ ನಿಮಗೆ ಏರ್ವೇಸಲ್ಲಿ ತುಂಬ ಜಾಸ್ತಿ ಫ್ಲಮ್ ಕಟ್ಕೊಂಡ್ಬಿಟ್ಟು ನೀವು ಇನ್ಸ್ಪಿರೇಷನ್ ಆರ್ ಎಕ್ಸ್ಪಿರೇಷನ್ ತಗೊಳ್ಳುವಾಗ ಸೌಂಡ್ ಬರೋದು. ಜನರಲಿ ಈ ವೀಸಿಂಗ್ ಸೌಂಡು ಕೆಲವೊಬ್ಬರಿಗೆ ಆಚೆ ಕೇಳಿಸ್ತಾ ಇರುತ್ತೆ. ಲೈಕ್ ಅವ್ರು ನಡೀತಾ ಇದ್ರು, ಸ್ವಲ್ಪ ಉಸಿರು ತಗೋತಾ ಇದ್ರು, ಅವರು ಕೇಳಿಸ್ಕೊತಾ ಇರುತ್ತೆ. ಅವ್ರು ಸ್ವಲ್ಪ ಜನ ನಿದ್ದೆ ಮಾಡಬೇಕಾದ್ರೆ ಪಕ್ಕದವ್ರು ಅಟೆಂಡರ್ಸ್ ಹೇಳಿರ್ತಾರೆ, ಲೈಕ್ ಇವ್ರು ನಿದ್ದೆ ಮಾಡಬೇಕಾದ್ರೆ ಒಂಥರ ಸೌಂಡ್ ಬರ್ತಾ ಇದೆ, ಇವ್ರ ಬಾಯಿಂದ ಕೂಡ ಉಸಿರು ತಗೋತಾ ಇದ್ದಾರೆ. ಬಿಕಾಸ್ ನಿಮಗೆ ಬ್ರಾಂಕಿಯಲ್ ಟ್ಯೂಬ್ಸ್ ಆರ್ ಏರ್ವೇಸ್ ತುಂಬ ನ್ಯಾರೋ ಆಯಿತು, ಬ್ಲಾಕೇಜ್ ಆಯಿತು, ಮೂಗಿನ ಬ್ಲಾಕೇಜ್ ಆಯಿತು ಅಂತಂದರೆ ಇಫ್ ಯು ಆರ್ ಅನೇಬಲ್ ಟು ಟೇಕ್ ಬ್ರೆತ್ ಥ್ರೂ ನೋಸ್, ಸೊ ಆವಾಗ ನೀವು ಬಾಯಿಂದ ಕೂಡ ಉಸಿರು ತಗೋತೀರ. ಸೊ ಆವಾಗ ಸ್ನೋರಿಂಗ್ ಥರ ಸೌಂಡ್ ಕೂಡ ಬರುತ್ತೆ. ಇದು ಬಿಟ್ಟು ಆಸ್ತಮಾ ಅಲ್ಲಿ ವೀಸಿಂಗ್ ಬಿಟ್ಟು ತುಂಬ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಅದಕ್ಕೆ ನಾವು ಡಿಸ್ನಿಯಾ ಅಂತ ಹೇಳ್ತೀವಿ. ಈ ಡಿಸ್ನಿಯಾ ಎಕ್ಸರ್ಷನಲ್ ಡಿಸ್ನಿಯಾ ಆಗಿರ್ಬೋದು. ಎಕ್ಸರ್ಷನಲ್ ಡಿಸ್ನಿಯಾ ಅಂತಂದರೆ ತುಂಬ ಜಾಸ್ತಿ ಕೆಲಸ ಮಾಡಿದಾಗ ಬರುತ್ತೆ, ಅವ್ರ ಜಾಸ್ತಿ ಮೇಲೆ ಕೆಳಗಡೆ ಓಡಾಡಿದಾಗ ಕ್ಲೈಂಬಿಂಗ್ ಸ್ಟೇರ್ಸಲ್ಲಿ ಬರ್ಬೋದು. ಅವ್ರ ತುಂಬ ಜನ ಲೈನ್ ಡೌನ್ ಪೊಸಿಷನಲ್ಲಿ ನಮ್ಗೆ ಉಸಿರು ತೊಗೊಳ್ಳೋಕೆ ಆಗ್ತಾಯಿಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ ಅಂತಲೂ ಹೇಳ್ತಾರೆ. ಅದು ಡಿಸ್ನಿಯಾ ಯಾವ ರೀಸನ್ಗೆ ಬರ್ತಾ ಇದೆ, ಎಕ್ಸರ್ಷನಲ್ ಡಿಸ್ನಿಯಾ ಇದೆಯಾ, ಅವ್ರು ನಾರ್ಮಲಿ ಜನರಲಿ ಕೂತ್ಕೊಂಡ್ರೂ ಕೂಡ ಸ್ವಲ್ಪ ಪೋಸ್ಟರ್ಸಲ್ಲಿ ಕೂಡ ಸ್ವಲ್ಪ ಜನಕ್ಕೆ ಉಸಿರು ತೊಗೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅದು ಯಾವ ಪೊಸಿಷನಲ್ಲೇ ಅವ್ರಿಗೆ ಉಸಿರು ತೊಗೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತಲೂ ನೋಡಬೇಕಾಗಿ ಬರುತ್ತೆ. ಸೊ ಇದು ಬಿಟ್ಟು ಫುಲ್ ಚೆಸ್ಟ್ ಟೈಟ್ ಅನಿಸೋದು, ಅವ್ರು ತುಂಬ ಜಾಸ್ತಿ ಕೆಮ್ಮಿಂದ ಚೆಸ್ಟ್ ಫುಲ್ ಪೇಯ್ನ್ ಬರೋದು, ಅವ್ರು ನಾವು ತುಂಬ ಜಾಸ್ತಿ ಕೆಮ್ತಾ ಇದ್ದೀವಿ, ನಮ್ಗೆ ಕೆಮ್ಮಕ್ಕೆ ಆಗ್ತಾ ಇಲ್ಲ, ಫುಲ್ ಚೆಸ್ಟ್ ವೀಕ್ ಅನಿಸ್ತಾ ಇದೆ, ಸೊ ಕೆಮ್ಮಿ ಚೆಸ್ಟಲ್ಲಿ ಪೇಯ್ನ್ ಆಗ್ತಾ ಇದೆ ಅಂತಲೂ ಹೇಳ್ತಾರೆ. ಸೊ ಸ್ಪೂಟಮ್ ಕೂಡ ಬರುತ್ತೆ ವಿತ್ ಎಕ್ಸ್ಪೆಕ್ಟರೇಷನ್ ಆರ್ ವಿತೌಟ್ ಎಕ್ಸ್ಪೆಕ್ಟರೇಷನ್. ವಿತ್ ಎಕ್ಸ್ಪೆಕ್ಟರೇಷನ್ ಅಂತ ಬಂದಾಗ, ಸೊ ಎಕ್ಸ್ಪೆಕ್ಟರೇಷನ್ ತುಂಬ ಈಸಿಯಾಗಿ ಬರ್ತಾ ಇದೆಯಾ, ಅವ್ರು ತುಂಬ ಕಷ್ಟಪಡ್ತಾ ಇದ್ದೀರಾ, ಸೊ ಬಣ್ಣ ಹೇಗಿದೆ, ವೈಟ್ ಇದೆಯಾ, ಅವ್ರು ಬಿಕಾಸ್ ಬೇರೆ ಬೇರೆ ಸ್ಟೇಜಸಲ್ಲಿ ಸ್ಪೂಟಮ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ವೈಟ್ ಇರುತ್ತೆ, ಆಮೇಲೆ ಗ್ರೀನ್ ಇರುತ್ತೆ, ಆಮೇಲೆ ಯೆಲ್ಲೋ ಇರುತ್ತೆ, ಯೆಲ್ಲೋ ಗ್ರೀನ್ ಮಿಕ್ಸ್ ಇರುತ್ತೆ, ಆಮೇಲೆ ಅದ್ರ ಜೊತೆಗೆ ಬ್ಲಡ್ ಸ್ವಲ್ಪ ಮಿಕ್ಸ್ ಆಗಿ ವೈಟ್ ಕಲರ್ ಸ್ಟ್ರೀಕ್ಸ್ ಥರ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಸ್ಟೇಜಸಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೂಟಮ್ಸ್ ಇರುತ್ತೆ. ಸೊ ಚೇಂಜ್ ಆಫ್ ಸ್ಪೂಟಮ್ ಕಲರಿಂದನೂ ನಾವು ಯಾವ ಸ್ಟೇಜಲ್ಲಿದೆ, ಎಷ್ಟು ಮಟ್ಟಕ್ಕೆ ಇನ್ಫ್ಲಮೇಷನ್ ಆಗ್ತಾ ಇದೆ, ಅವ್ರ ಇನ್ಫೆಕ್ಷನ್ ಎಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ ಅಂತಲೂ ನೋಡ್ತೀವಿ. ಸೊ ಇದರ ಜೊತೆಗೆ ಬೆಂಡಿಂಗ್ ಡೌನ್ ಪೋಸ್ಚರಲ್ಲಿ ಜಾಸ್ತಿ ಉಸಿರು ತೊಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಇದು ಪೋಸ್ಚರಲ್ ಆಸ್ತಮಾ ಅಂತ ಹೇಳ್ತೀವಿ. ಕೆಳಗಡೆ ಬಗ್ದಾಗ ನಮ್ಗೆ ತೊಗೊಳಕ್ಕಾಗ್ತಾ ಇಲ್ಲ, ಅವ್ರು ತುಂಬ ಜಾಸ್ತಿ ನಾವು ನೈಟಲ್ಲಿ ಮಲಗಿದ್ದಾಗ ತೊಗೊಳಕ್ಕಾಗ್ತಾ ಇಲ್ಲ. ಸೊ ಅವರು ನಾವು ತೊಗೊಳಕ್ಕಾಗ್ತಾ ಇಲ್ಲ, ಕೆಳಗಡೆ ಮಲಗಿದ್ದಾಗ ತೊಗೊಳಕ್ಕಾಗ್ತಾ ಇಲ್ಲ ಅಂತಂದಾಗ ಅಂಥ ಪೇಷಂಟ್ಸ್ ನಾವು ಸಿಟ್ಟಿಂಗ್ ಎರೆಕ್ಟ್ ಪೊಸಿಷನಲ್ಲಿ ಕೂತ್ಕೊಂಡಾಗ ಇವಾಗ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ನಮ್ಗೆ ನಾರ್ಮಲ್ ಅನ್ನಿಸ್ತಾ ಇದೆ ಅಂತಲೂ ಹೇಳ್ತಾರೆ. ಸೊ ಈ ಥರ ಪೋಸ್ಚರಲ್ ಆಸ್ತಮಾ ಕೇಸಸ್ನ ಕೂಡ ನೋಡಿದ್ದೀವಿ. ಎಸ್ ಡಾಕ್ಟರ್, ಹೋಮಿಯೋಕೇರ್ ಇಂಟರ್ನ್ಯಾಷನಲಿ ಅಸ್ತಮಾ ಮತ್ತು ಅಲರ್ಜಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ಕೊಡ್ತೀರಾ? ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ನಾವು ಕೊಡೋ ಟ್ರೀಟ್ಮೆಂಟ್ನ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಒಂದು ಪೇಷಂಟ್ ಬಂದಾಗ ಆ ಪೇಷಂಟ್ಗೆ ಆ ಪ್ರಾಬ್ಲಮ್ ಹೆಂಗೆ ಶುರು ಆಯಿತು, ಯಾವ ಸ್ಟೇಜಲ್ಲಿದೆ, ಸೊ ಅದು ಶುರು ಆಗೋದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಿದೆ, ಅದು ಫುಡ್ ಮೆಟೀರಿಯಲಿಂದ ಆಗ್ತಾ ಇದೆಯಾ, ಆರ್ ಲೈಫ್ ಸ್ಟೈಲಿಂದ ಆಗ್ತಾ ಇದೆಯಾ, ಹ್ಯಾಬಿಟ್ಸಿಂದ ಆಗ್ತಾ ಇದೆಯಾ. ಅಂದರೆ ಈಗ ಒಂದು ಕ್ರಾನಿಕ್ ಸ್ಮೋಕರ್ ಲಂಗ್ಸಲ್ಲಿ ಪ್ರಾಬ್ಲಮ್ ಅಂತ ಬಂದ ತಕ್ಷಣ ನಾವು ಅದಕ್ಕೆ ಆಸ್ತಮಾ ಅಂತ ಲೇಬಲ್ ಮಾಡಲ್ಲ. ಎಷ್ಟು ವರ್ಷದಿಂದ ಇದೆ, ಏನೇನು ಸಿಮ್ಟಮ್ಸ್ ಇದೆ, ಮುಂಚೆ ಏನಾದರೂ ಟೆಸ್ಟ್ ಮಾಡಿಸಿದ್ದೀರಾ, ಅರ್ಲಿ ಸ್ಟೇಜಸಲ್ಲಿ ಬಂದಿದ್ದೀರಾ, ಅವ್ರ ಲಂಗ್ ಫೈಬ್ರೋಸಿಸ್ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಬಂದಿದ್ದೀರಾ, ಯಾವ ಸ್ಟೇಜಲ್ಲಿ ಬಂದಿದ್ದೀರಾ, ಯಾವ ಲಕ್ಷಣದಿಂದ ಬಂದಿದ್ದೀರಾ, ಇದನ್ನೆಲ್ಲ ನೋಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡ್ತೀವಿ. ಪೇಷಂಟ್ಸ್ಗೆ ಎಲ್ಲರಿಗೂ ಒಂದೇ ಸಿಮ್ಟಮ್ ಇರಲ್ಲ, ಸಿಮ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಕೂಡ ಪೇಷಂಟ್ ಟು ಪೇಷಂಟ್ ವೇರಿ ಆಗ್ತಾ ಇರುತ್ತೆ. ಸೊ ಯಾವ ಸಿಮ್ಟಮ್ ಪಿಕ್ಚರಿಂದ, ಕ್ಲಿನಿಕಲ್ ಪಿಕ್ಚರಿಂದ ಅವ್ರು ಬಂದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಒಂದು ಡ್ಯೂರೇಷನ್ ಸಜೆಸ್ಟ್ ಮಾಡ್ತೀವಿ. ಅಂದರೆ ಇಷ್ಟು ಕಾಂಪ್ಲಿಕೇಟೆಡ್ ಇದೆ ಅವ್ರು ಈ ಸ್ಟೇಜಲ್ಲಿದೆ ಅಂತ ನಾವು ಒಂದು ಸ್ಪೆಸಿಫಿಕ್ ಡ್ಯೂರೇಷನ್, ನಾನು ಮುಂಚೆ ಹೇಳ್ದಂಗೆ ಯಾವುದೇ ಪ್ರಾಬ್ಲಮ್ ಹೋಗೋಕ್ಕೆ ಸ್ಪೆಸಿಫಿಕ್ ಡ್ಯೂರೇಷನ್ ಅಂತ ಹೇಳಲ್ಲ. ನಾವು ಸ್ಪೆಸಿಫಿಕ್ ಡ್ಯೂರೇಷನ್ ಅಂತ ಒಂದು ಅಂದ್ಕೊಂಡ್ರೂ ಕೂಡ ನಿಮ್ಮ ಬಾಡಿ ಮೆಡಿಸಿನ್ಸ್ಗೆ ಹೇಗೆ ರೆಸ್ಪಾಂಡ್ ಆಗ್ತಾ ಇದೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಎಷ್ಟು ಸ್ಪೀಡಾಗಿ ರಿಕವರಿ ಆಗ್ತಾ ಇದೆ ಅನ್ನೋದ ಮೇಲೆ ನಿಮ್ಮ ರಿಕವರಿ ರೇಟ್ ಡಿಪೆಂಡ್ ಆಗುತ್ತೆ. ಜೊತೆಗೆ ಲೈಫ್ ಸ್ಟೈಲ್, ಈಗ ಒಂದು ಆಸ್ತಮಾ ಪೇಷಂಟ್ ಆಸ್ತಮಾಗೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಅಂತಂದರೆ ಮೆಡಿಕೇಷನ್ಸ್ ಜೊತೆಗೆ ನಾವು ಸ್ವಲ್ಪ ಅಡ್ವೈಸಸ್ ಕೊಡ್ತೀವಿ. ಈಗ ಸ್ಮೋಕ್ ಮಾಡಬೇಡಿ, ಅವ್ರ ಸ್ಪೆಸಿಫಿಕ್ ಫುಡ್ ತೊಗೋಬೇಡಿ, ಅವ್ರ ಕೋಲ್ಡ್ಗೆ ಜಾಸ್ತಿ ಓಡಾಡಬೇಡಿ, ವಾಕ್ ಮಾಡಬೇಡಿ. ಸೊ ಇಂಥ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಮೆಡಿಕೇಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ನಿಮಗೆ ಆಸ್ತಮಾ ಮತ್ತು ಅಲರ್ಜಿ ಕೇಸಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಸ್ತಮಾ ಮತ್ತು ಅಲರ್ಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಅಸ್ತಮಾ ಮತ್ತು ಅಲರ್ಜಿಯಿಂದ ಸಫರ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.